ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ತುಂಬಾ ಚೆನ್ನಾಗಿದೆ. ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳಬಹುದು, ಈ ಸೀರಿಯಲ್ ಅಂತಲೇ ಹೇಳ್ಬೋದು. ಇನ್ನು ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಸೊ ಬನ್ನಿ ಈಗ ಶುರು ಮಾಡೋಣ. ಹಾಗೆಯೇ ಫ್ಲಿಪ್ಕಾರ್ಟಿಂದಾಗಿರ್ಬೋದು, ಮಿಂತ್ರದಾಗಿರ್ಬೋದು, ಪ್ರಾಡಕ್ಟ್ನೆಲ್ಲ ಲಿಂಕ್ಸ್ ಹಾಕಿರ್ತೀನಿ. ಯಾರಿಗಾದರೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಆಫರ್ಸ್ ಕೂಡ ನಡೀತಾ ಇದೆ ಯುಗಾದಿ ಹಬ್ಬದ ಪ್ರಯುಕ್ತ. ಸೊ ಹಾಗಾಗಿ ಇನ್ನು ಇಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿ ಕೂತಿರ್ತಾರೆ. ಇನ್ನು ಅಶ್ವಿನಿ ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಳು ಬೇರೆ ಹಿಂದಿನ ಸಂಚಿಕೆಯಲ್ಲಿ ನಾನು ಒಬ್ಬ ಹುಡುಗನ್ನ ಪ್ರೀತಿ ಮಾಡಿದ್ದೀನಿ ಅಂತ ಕೂಡ ಹೇಳಿರ್ತಾಳೆ. ಸೊ ಹಾಗಾಗಿ ಇನ್ನು ದೇವಿಯನಿಗೆ ಕೂಡ ಅದೇ ಬೇಕಿರುತ್ತೆ. ಅವಳು ಹೇಗಾದರೂ ಮಾಡಿ ಈ ಮನೆಯಿಂದ ಕಳಿಸ್ಬೇಕು, ನನ್ನ ಮಗಳಿಗೆ ಅವಳು ಯಾವುದೇ ಕಾರಣಕ್ಕೂ ಅಡ್ಡ ಆಗಬಾರ್ದು ಅನ್ನೋದು ಅವಳ ಆಸೆ ಆಗಿರುತ್ತೆ. ಸೊ ಇಲ್ಲಿ ಅಜ್ಜಿ ಕೂಡ ನೋಡಮ್ಮ, ನಮ್ಮ ಮನೇಲಿ ನಾವೆಲ್ಲ ಒಂಥರ ಒಟ್ಟು ಕುಟುಂಬ ನಮ್ಮದು. ಸೊ ಹಾಗಾಗಿ ನಾವೆಲ್ಲನೂ ಪ್ರೀತಿ ವಿಷಯದಲ್ಲಿ ಗೌರವ ಕೊಟ್ಟೇ ಕೊಡ್ತೀವಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ನಿಮ್ಮ ಪ್ರೀತಿಗೆ, ನೀನು ಹೇಳ್ಕೊಂಡಿರೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಕೂಡ ಹೇಳ್ತಾರೆ. ಸೊ ಇನ್ನೇನು ಮದುವೆ ಮಾಡಬೇಡ, ಯಾರು ಹುಡುಗ ತುಂಬ ಒಳ್ಳೆ ಹುಡುಗ ಆಗಿದ್ದರೆ ಸಾಕು, ನಿನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಕೂಡ ಮಾತಾಡ್ಕೊಳ್ತಾರೆ. ಇನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ದಾದಮೇಲೆ ಇನ್ನೇನಿರುತ್ತಲ್ವ. ಸೊ ಹಾಗಾಗಿ ಇನ್ನು ಇವನೇನಂತಾನೆ ಶ್ರವಣು ಕೇಳ್ತಾನೆ ಅಶ್ವಿನಿನ, ಯಾರನ್ನ ಇಷ್ಟಪಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಅವಾಗ ಅಶ್ವಿನಿ ಹೇಳ್ತಾಳೆ, ನನ್ನ ಹುಡುಗ ಎಲ್ಲಿದ್ದಾನೆ ಅಂತ ಫಸ್ಟು ಕರ್ಸು ನಾಳೆ ಅಂತ ಹೇಳಿದಾಗ ಅವಳು ಒಂದು ಸುಳ್ಳು ಕಥೆನ ಕಟ್ತಾಳೆ. ನನ್ನ ಹುಡುಗ ಇಲ್ಲಿಲ್ಲ, ಹೊರದೇಶದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಇವರೆಲ್ಲ ಆಯಿತು ಹಾಗಾದರೆ ಇನ್ನು ಮದುವೆ ಮಾಡಿಬಿಡೋಣ, ಒಳ್ಳೆ ಬಿಸ್ನೆಸ್ಸೇ ಆಗಿದ್ರೆ, ಇನ್ನು ಒಳ್ಳೆ ಹುಡುಗನೇ ಆಗಿದ್ರೆ ಏನೂ ಟೆನ್ಷನ್ ಇಲ್ವಲ್ಲ ಅಂತ ಕೂಡ ಇಲ್ಲೆಲ್ಲರೂ ಕೂಡ ಮನೆಯವರು ಒಪ್ಕೊಳ್ತಾರೆ. ಅಂದರೆ ದೇವಿಯೇ ಬೇಕು ಅಂತಲೇ ಹೇಳಿರ್ತಾಳೆ ಇದನ್ನೆಲ್ಲ. ಸೊ ಇನ್ನು ಅದೆಲ್ಲ ಆದಮೇಲೆ ಸೊ ಭೂಮಿ ಅಂತೂ ತುಂಬ ಖುಷಿಯಿಂದ ಅಜಿತ್ನ ಪ್ರೀತಿ ಮಾಡಿಕೊಂಡು ಆ ಲವ್ ಲೆಟ್ರನ್ನೆಲ್ಲ ಬರೆದು ರೆಡಿ ಮಾಡಿಟ್ಟು ಫೋನ್ ಮಾಡಿ ಮಾತಾಡಬೇಕು. ನಮ್ಮ ಸಾಹೇಬ್ರು ಯಾವಾಗ ಬರ್ತಾರೆ ಏನೋ, ನಾನು ಮತ್ತು ಫಸ್ಟ್ ಫೋನ್ ಮಾಡಿಬಿಡ್ತೀನಿ ಅಂತ ಕೂಡ ಒಂದೇ ಸಮ ಫೋನ್ ಮಾಡಿರ್ತಾಳೆ. ಮಿನಿಮಮ್ ಅಂದರೆ 10-15 ಮಿಸ್ ಕಾಲ್ ಇರುತ್ತೆ. ಅದನ್ನು ಅಜಿತ್ ನೋಡ್ತಾನೆ, ಏನು ಕಿವಿಡು ಇಷ್ಟೊಂದು ಸರಿ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೋಡಿ ಈ ಕಡೆ ಬಂದು ಫೋನ್ನ ರಿಸೀವ್ ಮಾಡ್ತಾನೆ. ಸತ್ಯಣ್ಣ ಕೂಡ ಅಲ್ಲೇ ಇರ್ತಾನೆ. ರಿಸೀವ್ ಮಾಡಿ ರೂಡಾಗೆ ಬಿಹೇವ್ ಮಾಡ್ತಾನೆ ಅಜಿತ್ತು. ಏನಾದರೂ ಕೆಲಸ ಮಾಡಬೇಕಾದಾಗ, ಏನಾದರೂ ಡ್ಯೂಟಿಲಿರಬೇಕಾದಾಗ ಪದೇ ಫೋನ್ ಮಾಡ್ತೀಯಲ್ಲ, ನಿನಗೇನು ಮಾಡೋಕ್ಕೆ ಕೆಲ್ಸಿಲ್ವಾ ಅಂತ ಬೈದ್ಬಿಡ್ತಾನೆ. ಹಂಗೆ ಬೈದ ತಕ್ಷಣ ಭೂಮಿ ಅಂತೂ ತುಂಬ ಫೀಲ್ ಮಾಡ್ಕೊಳ್ತಾಳೆ. ಹೆಂಗೆ ಗದರ್ತಾನೆ ಅಂತಂದರೆ ಸಿಕ್ಕಾಬಟ್ಟೆ ಗದರ್ಬಿಡ್ತಾನೆ. ಅಂದರೆ ಅಜಿತ್ತು ಅವಳ ಮೇಲೆ ಕೋಪದಿಂದ ಬಿಹೇವ್ ಮಾಡ್ತಿರೋದು. ಯಾಕೆ ಅಂತಂದರೆ ಅವಳು ಬೇಗ ಬಿಟ್ಟು ಹೋಗಲಿ, ಅವಳ ಮನಸ್ಸಿಗೆ ನೋವು ಮಾಡೋದು ಬೇಡ, ನಾನೊಬ್ಬನೇ ಪ್ರೀತಿ ಮಾಡ್ತಾಯಿದ್ದೀನಿ, ಸೊ ಅವಳು ಪ್ರೀತಿ ಮಾಡ್ತಿಲ್ಲ ಅನ್ನೋದು ಅವನು ಅಂದ್ಕೊಂಡಿರ್ತಾನೆ. ಆದರೆ ಇಲ್ಲಿ ಅದೆಲ್ಲ ಉಲ್ಟಾ ಆಗಿರುತ್ತೆ. ಸತ್ಯಣ್ಣ ಇದ್ಕೊಂಡು, ನೋಡೋ ಅಜಿತ, ನೀನು ಈ ಥರ ನಡ್ಕೊಳ್ಳೋದು ನನ್ನ ಕೈಲಿ ಓಡೋಕ್ಕಾಗ್ತಿಲ್ಲ, ಅದು ಯಾಕೆ ಆ ಥರ ನಡ್ಕೊಂಡು ಹೋಗ್ತಿದ್ದೀಯೋ ಗೊತ್ತಿಲ್ಲ ನನಗೆ. ಸೊ ಇದಂತೂ ತುಂಬ ದೊಡ್ಡ ತಪ್ಪು. ನೋಡಪ್ಪ, ಒಂದು ಕೆಲಸ ಮಾಡು, ಈಗ ಹೋಗಿ ಮನೆಗೆ, ನಾನು ಬರಲ್ಲ ಇಲ್ಲಿ. ಏಕೆಂದರೆ ನೀನು ಹೋಗಿ ಅವಳ ಮೇಲೆ ನೀನು ರೇಗಾಡೋದು, ಆ ರೇಗಾಡೋದು ನೋಡಿ ನನಗೆ ಬೇಜಾರಾಗೋದು, ನಿನಗೆ ಬೇಜಾರಾಗಿರೋದು ನೋಡಿ ನನಗೆ ತಿರ್ಗಾ ಮತ್ತೆ ಫೇಲ್ ಆಗೋದು, ಇದೆಲ್ಲ ನೋಡೋಕ್ಕೆ ಆಗಲ್ಲ, ನೀನು ಹೋಗಿರು, ನಾನು ಬರ್ತೀನಿ ಅಂತ ಸತ್ಯಣ್ಣ ಅಲ್ಲೇ ನಿಂತ್ಕೊಂಡು ಅಜಿತ್ನ ಕಳಿಸ್ತಾನೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ದೇವೇನಿ ರೂಮ್ ಒಳಗಡೆ ಬಂದು ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಬಂದ್ಬಿಟ್ಟು ಇವಳು ಅಶ್ವಿನಿ ಬಾಗಿಲ ಸಡನ್ನ ಡೋರ್ಲ್ ಹಾಕಿ ಮಾಡಿಬಿಟ್ಟು, ಏನು ಮಾಡೋಕೆ ಹೊರಟಿದ್ದೀರಾ ನೀವು ಅಂತೇಳಿ ಕಿರ್ಚಾಡ್ತಾಳೆ. ಏನು ಇಷ್ಟು ಜೋರಾಗಿ ನೀನು ಬಂದುಬಿಟ್ಟು ಲಾಕ್ ಮಾಡಿಬಿಟ್ಟು ಇಷ್ಟೊಂದು ನನ್ನ ಮನೆಯಲ್ಲೇ ನನಗೆ ಕ್ವಶನ್ ಕೇಳ್ತೀಯ ಅಂತ ದೇವೇನಿ ಹೇಳ್ತಾಳೆ. ನೋಡಿ, ಇದನ್ನೆಲ್ಲ ನೀವೇ ಪ್ಲ್ಯಾನ್ ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಅಶ್ವಿನಿ ಹೇಳ್ತಾಳೆ. ಹೌದು, ನಾನೇ ಮಾಡಿದ್ದು. ಒಳ್ಳೆ ಹುಡುಗ, ಫಾರಿನ್ ಹುಡುಗ, ಒಳ್ಳೆ ದುಡ್ಡಿರೋ ಹುಡುಗನ್ನ ಮದುವೆ ಮಾಡಿಕೊಂಡು ಲೈಫ್ನ ಸೆಟ್ಲ್ ಮಾಡ್ಕೋಬೋದಲ್ವ, ನಾನೇನು ತಪ್ಪಿಗೇನೇನು ಮಾಡಿಲ್ವಲ್ಲ, ನಿನ್ನ ಲೈಫ್ ಚೆನ್ನಾಗಿರಲಿ ಅಂತ ತಾನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ದೇವಿಯೇ ಹೇಳ್ತಾಳೆ. ನೋಡಿ, ನನ್ನ ಲೈಫಿನ ಬಗ್ಗೆ ಯೋಚನೆ ಮಾಡೋಕ್ಕೆ ನೀವು ಯಾರು ಅಂತ ಅಂದಾಗ ಆವಾಗ ನಾನು ಯಾರಾದರೂ ಪರವಾಗಿಲ್ಲ, ನಿನ್ನ ಲೈಫ್ನ ಯೋಚನೆ ಮಾಡಲೇಬೇಕು ನಾನಂತ ದೇವಿಯೇ ಹೇಳ್ತಾಳೆ. ನೋಡು, ನನ್ನ ಸುದ್ದಿಗೆ ಯಾವತ್ತೂ ಬರಬೇಡಿ, ಮತ್ತು ನಾನು ಯಾರಂತನೂ ನೀವು ವಿಚಾರಿಸೋ ಅವಶ್ಯಕತೆ ಕೂಡ ಇಲ್ಲ ಅಂದಾಗ ಮತ್ತು ನೀನು ಯಾರು ಫಸ್ಟ್ ಹೇಳು ಅಂತ ಕೇಳ್ತಾಳೆ ದೇವಿಯೇ. ಆವಾಗ ಅಶ್ವಿನಿ ಇದ್ಕೊಂಡು, ನೋಡು, ನನ್ನ ಬಗ್ಗೆ ನೀನೇನಾದರೂ
ವಿಚಾರಿಸಿ ನನ್ನ ಬಗ್ಗೆ ತಿಳ್ಕೊಳಕ್ಕೆ ಏನಾದರೂ ಆಸಕ್ತಿ ವಹಿಸಿದೀಯ ಅಂತಂದರೆ ಈ ಭೂಮಿ ಮೇಲೆ ತಿರುಗಾಡೋಕ್ಕೆ ನಾನು ಬಿಡೋದಿಲ್ಲ ನಿನ್ನ ಅಂತ ಕೂಡ ಹೇಳಿ ಚಾಲೆಂಜ್ ಮಾಡಿ ಅವಳು ಬೆದರಿಕೆ ಅನ್ನೋ ಥರ ಬೆದರಿಕೆ ಹಾಕಿ ಇಲ್ಲಿಂದ ಹೊರಟೋಗ್ಬಿಡ್ತಾಳೆ ಅವಳು ರೂಮಿಂದ. ಸೊ ಅವಾಗ ಅಂದರೆ ಇವಳು ಏನು ಯೋಚನೆ ಮಾಡಿದ್ಲು ಅಂದರೆ ನನ್ನೇ ಈ ಭೂಮಿ ಮೇಲೆ ಇಲ್ದಂಗೆ ಮಾಡ್ತಾಳೆ ಅಂತಂದರೆ ನನ್ನೇ ಕೊಲೆ ಮಾಡ್ತಾಳೆ, ಹಾಗಾದರೆ ಕೊಲೆ ಬೆದರಿಕೆನ ಅವಳು ಹಾಕಿದ್ದು ಅಂತ ದೇವಿಯನ್ನು ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆಯಿಂದ ಭೂಮಿ ಅಂತೂ ತುಂಬ ಬೇಜಾರು ಮಾಡಿಕೊಂಡು ಅಜಿತ್ ಬೈದಿರೋದನ್ನೆಲ್ಲ ನೆನಪು ಮಾಡಿಕೊಡ್ತಾ ಇರ್ತಾಳೆ. ಅಷ್ಟರಲ್ಲೇ ಕೆಳಗಡೆ ಬರಬೇಕಾದಾಗ ಅಲ್ಲಿ ಶಾರದಮ್ಮ ನೀರು ಬಾಯಾರಿಕೆ ಆಗಿಬಿಟ್ಟು ಭೂಮಿ ನೀರು ಕೊಡು ಅಂತ ಸನ್ನೆ ಮಾಡ್ತಾ ಇರ್ತಾಳೆ. ಅದನ್ನು ಶ್ರವಣ್ ನೋಡ್ತಾನೆ ಹಿಂದಿಂದ, ಓಡಿ ಬರ್ತಾನೆ ನೀರು ತೊಗೊಂಡು ಕೊಡೋಕ್ಕೆ ಅಂತ ಹೋಗ್ತಾನೆ. ಕೊಡೋಕ್ಕಂತ ಹೋದ ತಕ್ಷಣ ಇನ್ನು ಶಾರದಾ ಅವ್ರ ಗಂಡನ್ನೇ ನೋಡಿದ್ರೆ ತುಂಬ ಗಾಬರಿ ಪಡ್ತಾಳಲ್ವ. ಸೊ ನಚ್ಚಿ ಬರ್ತಾನೆ, ಮನೆಯವರೆಲ್ಲ ಬರ್ತಾರೆ ಅಲ್ಲಿಗೆ. ಬಂದ ತಕ್ಷಣ ಎಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ. ಮತ್ತು ಅಜ್ಜಿ ಇದ್ಕೊಂಡು ಎಷ್ಟು ಪ್ರೀತಿ ಶ್ರವಣ್ಗೆ ಹೆಂಡ್ತಿ ಮೇಲೆ ಪ್ರೀತಿ ಇರೋದ್ರಿಂದನೇ, ಇಷ್ಟು ಕಾಳಜಿ ಇರೋದ್ರಿಂದನೇ ಅವನು ನೀರು ಕೊಡೋಕೆ ಹೋಗ್ತಾ ಇರೋದು. ಆದರೆ ಶಾರದಾ ಮಾತ್ರ ಗುರುತಿಸ್ತಾ ಇಲ್ಲ, ಏನು ಇದು ಎಲ್ಲ ನೋಡೋಕ್ಕಾಗ್ತಿಲ್ಲ ನನಗೆ ಅಂತ ಫೀಲ್ ಮಾಡ್ಕೋತಾರೆ. ನಚ್ಚಿ ಮಾತ್ರ ಕೋಪದಲ್ಲಿ ಅವ್ರ ಬಾಮುನ ನೋಡ್ತಾ ಇರ್ತಾಳೆ. ನಚ್ಚಿ ಸಾರಿ ಕಣೋ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಂದರೆ ನಚ್ಚಿ ಹೇಳಿದ್ನಲ್ವ, ನೀವು ಒತ್ತಾಯ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ನಚ್ಚಿ ತುಂಬ ಬೇಜಾರು ಮಾಡಿಕೊಂಡು ಹಗ್ ಮಾಡ್ಕೊಳ್ತಾನೆ. ಯಾಕಪ್ಪ ಅಂತ ಹೇಳಿದಾಗ ಅದು ಸಾರಿ ಕಣೋ ನಚ್ಚಿ ಅಂದಾಗ, ಇಲ್ಲಮ್ಮವ್ವ ನಿಮ್ಮ ಕಾಳಜಿ ಅರ್ಥ ಆಗುತ್ತೆ, ನಾನೇ ನಿಮ್ಮನ್ನು ರೂಢಾಗೆ ಬೈದ್ಬಿಟ್ಟೆ, ಸೊ ಸಾರಿ ಅಂತ ಕೂಡ ನಚ್ಚಿ ಕೇಳ್ತಾನೆ. ಇನ್ನು ಅದೆಲ್ಲ ಆದಮೇಲೆ ಸರಿ ಆಯಿತು, ಬೇಗನೆ ಹುಷಾರಾಗ್ತಾರೆ ಅತ್ತೆ, ಮತ್ತೆ ಬೇರೆ ಮಾತ್ರೆಗಳನ್ನ ತರಿಸಿದ್ದೀನಿ, ಭೂಮಿ ಅತ್ತಿಗೆ ರೂಮಲ್ಲಿ ಇಟ್ಟಿದ್ದೀನಿ, ಅದನ್ನು ಕೊಡಿ ಅತ್ತಿಗೆ ಅಂತ ಕೂಡ ನಚ್ಚಿ ಹೇಳ್ತಾನೆ. ಅದೆಲ್ಲ ಆದಮೇಲೆ ಶ್ರವಣ್ ಇದ್ಕೊಂಡು, ಹೋಗಮ್ಮ ಅವಳು ಫಸ್ಟು ನೀರು ಕೇಳ್ತಾ ಇದ್ಲು, ಅವಳಿಗೆ ನೀರು ಕೊಟ್ಬಿಡು, ಅಷ್ಟೊಂದು ಬಾಯಾರಿಕೆ ಆಗಿದೆ ಅವಳಿಗೆ ಅಂತ ಕೂಡ ಹೇಳ್ತಾನೆ. ಇನ್ನು ಭೂಮಿ ಶ್ರವಣ್ ಕೈಲಿರೋ ನೀರು ನಿಸ್ಕೊಂಡು ಇಲ್ಲಿ ಶಾರದಾಗೆ ಕೊಡ್ತಾಳೆ. ಕೊಟ್ಟ ತಕ್ಷಣ ಪಾಪ ಅವಳಿಗೆ ತುಂಬ ಬಾಯಾರಿಕೆ ಆಗಿರೋದ್ರಿಂದ ನೀರು ಗಟ ಕುಡಿದು ಬಿಡ್ತಾರೆ. ಕುಡಿದ ತಕ್ಷಣ ಇನ್ನೆಲ್ಲ ಆದಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡಿ ಶಾರದಾ ದೊಡ್ಡಮ್ಮ, ಮಾತ್ರೆನ ನುಂಗಿ ಬೇಗನೆ ಕ್ಯೂರ್ ಆಗ್ತಾರೆ ಅಂತ ಅನ್ನಿಸ್ತಿದೆ ಅಂತ ಒಳ್ಳೆ ಮಾತು ಅಂಜು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಂಜು, ಕರೆಕ್ಟಾಗಿ ಹೇಳಿದೆ ಅಂಜು ನೀನು, ಸೊ ಬೇಗನೆ ಹುಷಾರಾಗ್ತಾಳೆ ಅತ್ತೆ ಅಂತ ಕೂಡ ಇಲ್ಲಿ ನಚ್ಚಿ ಹೇಳ್ತಾನೆ. ಸೊ ಇದೆಲ್ಲ ಆದಮೇಲೆ ಭೂಮಿ ಅಡುಗೆ ಮನೇಲಿ ಟೀ ಮಾಡೋಕ್ಕೆ ಅಂತ ಬಂದಿರ್ತಾಳೆ. ಆವಾಗ ಸಂಗೀತ ಬಂದು, ಭೂಮಿ ಯಾಕೆ ಟೀ ಮಾಡ್ತಾ ಇದೆಯಲ್ಲ ಊಟ ಟೈಮಲ್ಲಿ ಅಂತ ಕೇಳಿದಾಗ, ಸೊ ಅದೇನುತ್ತೆ ಅಂದರೆ ನಮ್ಮ ಅಜಿತ್ ಸಾಹೇಬರು ತುಂಬಾ ಟಯರ್ಡ್ ಆಗಿಬಿಟ್ಟು ಡ್ಯೂಟಿ ಮಾಡಿಕೊಂಡು ಬಂದಿರ್ತಾರೆ. ಅವ್ರಿಗೆ ಬಿಸಿ ಬಿಸಿ ಕಾಫಿನೋ ಟೀನ ಕೊಟ್ಟರೆ ಅವ್ರ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಅದಾದಮೇಲೆ 1 ಗಂಟೆ ಆದಮೇಲೆ ಊಟ ಮಾಡೋದು ಅಂತ ಕೂಡ ಹೇಳಿದಾಗ, ಏನು ಗಡ್ಡಿನ ಮೇಲೆ ಎಷ್ಟೊಂದು ಕಾಳಜಿ ಇದೆ ನೋಡು ಪಲ್ಲವಿ, ಎಷ್ಟು ಇಷ್ಟಪಡ್ತಾಳೆ ಅಂತ ಹೇಳಿಕೊಂಡು ನನ್ನ ಸೊಸೆ ಮೇಲೆ ಮಗನ ಮೇಲೆ ಯಾರ ದೃಷ್ಟಿನೂ ಬೀಳ್ದಲೇ ಇರಲಿ ಅಂತ ದೃಷ್ಟಿ ತೆಗಿತಲೇ ಇರ್ತಾರೆ ಆವಾಗಲೂ ಸಂಗೀತ. ಅಯ್ಯೋ ಬಿಡಿಯತ್ತೆ ಏನೂ ಆಗಲ್ಲ ಅಂತ ಅಂದಾಗ, ಆದರೂ ಭೂಮಿ ಇಷ್ಟೊಂದು ಪ್ರೀತಿ ಅನ್ಯೋನ್ಯತೆ ಇರಬಾರ್ದು, ಅವಾಗವಾಗ ಜಗಳ ಆಡ್ತಾ ಇರಬೇಕು, ಆವಾಗಲೇ ದೃಷ್ಟಿಯೆಲ್ಲ ಹೊರಟೋಗೋದು ಅಂತ ಅಂದಾಗ, ಅಂದರೆ ಸೀರಿಯಸ್ ಆಗಲ್ಲ, ಸುಮ್ಮನೆ ತಮಾಷೆಗೆ ಜಗಳ ಆಡ್ತಾ ಇರಬೇಕು ಅಂತ ಸಂಗೀತ ಹೇಳ್ತಾಳೆ. ಅದೆಲ್ಲ ಆದಮೇಲೆ ಬೈಕ್ ಸೌಂಡ್ ಬಂದ್ಬಿಡುತ್ತೆ, ಅಂದರೆ ಅಜಿತಂದು. ಬಂದ ತಕ್ಷಣ ಭೂಮಿ ಓಡ್ ಬರ್ತಾಳೆ. ಸಂಗೀತ ಇದ್ಕೊಂಡು, ನೋಡು ನನ್ನ ಮಗನ ಬೈಕ್ ಸೌಂಡ್ ಬಂದ ತಕ್ಷಣ ಭೂಮಿ ಎಷ್ಟು ಬೇಗ ಓಡೋದ್ಲು ಅಂತ ಕೂಡ ಪಲ್ಲವಿ ಹತ್ರ ಹೇಳ್ತಾ ಇರ್ತಾರೆ. ಸೊ ಬಂದ ತಕ್ಷಣ ಮುಖ ನೋಡಿ ಫಸ್ಟ್ ಅಜಿತ್ ಶಾಕ್ ಆಗ್ತಾನೆ. ಶಾಕ್ ಅನ್ನೋದಕ್ಕಿಂತ ಪ್ರೀತಿ. ಸೊ ಇನ್ನು ಅದೆಲ್ಲ ಆದಮೇಲೆ, ಅಜಿತ್ ಸಾಹೇಬ್ರಿ ನಿಮ್ಗೆ ಏನು ಕೊಡಬೇಕು, ಕಾಫಿ ಟೀ ಮಾಡಿದ್ದೀನಿ ತಂದು ಕೊಡಲಾ ಅಂತ ಕೇಳಿದಾಗ, ನಿನ್ನೇನಾದ್ರು ಕೇಳಿದ್ನ ಅಂತ ಹಾಗೂ ಕೋಪ ಮಾಡ್ಕೋತಾರೆ. ಅಜಿತ್ ಅಂತೂ ತುಂಬ ರೂಡಾಗೆ ಬಿಹೇವ್ ಮಾಡ್ತಿದ್ದಾನೆ. ಸೊ ಅದನ್ನು ನೋಡಿ ಮನೆಯವರೆಲ್ಲ ತುಂಬ ಶಾಕ್ ಆಗ್ತಾರೆ. ಸಾಹೇಬ್ರೆ ಅಂತೇಳಿ ಮತ್ತೆ ಮಾತಾಡ್ಸೋಕೆ ಹೋಗ್ತಾಳೆ. ಅಲ್ಲಿ ಅಜಿತ್ ಮಾತಾಡ್ತಾನೆ ಇರಲ್ಲ. ನಿನಗೇನು ಕೇಳಿಲ್ಲ ನಾನು, ಸುಮ್ಮನೆ ಇದ್ಬಿಡು ಅಂತೇಳಿ ಅಲ್ಲಿ ನಿಂತ್ಕೊಳ್ದಂಗೆ ಹೊರಟೋಗ್ತಾನೆ. ಆಗ ಸಂಗೀತ, ಯಾಕೋ ಹಿಂಗೆ ಆಡ್ತಿದ್ಯಾ, ಯಾಕೋ ನೀನು ಈ ರೀತಿ ಕೋಪ ಮಾಡ್ಕೊಂಡು ಮನೆಗೆ ಬಂದಿದ್ಯಾ, ನೀನು ಪೊಲೀಸ್ ಡ್ಯೂಟಿ ಏನಿದ್ರು ಪೊಲೀಸ್ನವ್ರ ಮುಂದೆ ನಿನ್ನ ಒಂದು ಡ್ಯೂಟಿಲಿ ಅಲ್ಲೇ ಇಟ್ಟು ಬಾ, ಮನೆಗೆ ಬಂದು ಹೆಣ್ಮಕ್ಳ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ಸಂಗೀತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಅಜಿತ್ ಹೊರಟೋಗ್ತಾನೆ ರೂಮಿಗೆ. ಸೊ ಇಲ್ಲಿ ಒಂದು ಕಡೆ ಭೂಮಿ ಬೇಜಾರು ಮಾಡ್ಕೊಬಿಡಮ್ಮ ಅಂತ ಅಂದಾಗ, ಬಿಡಿಯತ್ತೆ ಇಲ್ಲ, ಏಕೆಂದರೆ ಸಾಹೇಬ್ರಿಗೆ ತುಂಬ ಟೆನ್ಷನ್ನು, ತುಂಬ ಕೆಲಸ, ಏನು ಒಂದು ಮನೆಗೆ ಹಾವು ಬಂದರೂ ಕೂಡ ಒಂದು ಫೋನ್ನ ಮಾಡ್ತಾರೆ, ಹಾಗೆ ಎಲ್ಲ ಟೆನ್ಷನ್ ಕೊಡ್ತಾರೆ, ಅದು ಕಳ್ತನಾಯಿತು ಇದು ಕಳ್ತನಾಯಿತು ಹಾಗೆ ಹೀಗೆ ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಲೇ ಇರ್ತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ ಸಾಹೇಬ್ರು ಅಂತ ಕೂಡ ಭೂಮಿ ಹೇಳ್ತಾಳೆ. ಆದರೆ ದೇವಿನಿಗೆ ಮಾತ್ರ ಪಕ್ಕಾ ಡೌಟ್ ಬರುತ್ತೆ, ಏನೋ ಒಂದು ಸಮಥಿಂಗ್ ಈಸ್ ರಾಂಗ್ ಅಂತ ಅನಿಸುತ್ತೆ ಅಂದ್ಕೊಂಡಿರ್ತಾಳೆ ಅವಳು. ಸೊ ಅಷ್ಟರಲ್ಲೇ ಅಂಜು, ನೋಡಿದ್ರಾ ನನ್ನ ಯಾವತ್ತೂ ಫಿಲ್ಟರ್ ಹಾಕಿ ನಾನು ಮಾತಾಡಲ್ಲ, ನಾನು ಯಾವಾಗಲೂ ಡೈರೆಕ್ಟಾಗೆ ಮಾತಾಡೋದು, ಇನ್ನು ಕಾಂಟ್ರಾಕ್ಟು ಮುಗಿತಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಬ್ಬರು ಕೂಡ ಒಬ್ರಿಗೊಬ್ರು ದೂರ ಆಗೋಕ್ಕೆ ಈಗಿನಿಂದನೇ ಅಲ್ಲೇ ದ್ವೇಷ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇಬ್ಬರು ಕೂಡ. ಈ ಪ್ಲಾನು ಯಾರಿಗೆ ತಾನೇ ಗೊತ್ತಾಗಲ್ಲ, ನಿನ್ನ ಕಣ್ಮುಂದೆ ನಡೀತಿದೆಯಲ್ವಾ, ಇದನ್ನೆಲ್ಲ ನೀವು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಅಂಜು ಹೇಳ್ತಾಳೆ. ಆಗ ನಚ್ಚಿ ಬಂದು, ನೋಡಿ ಸ್ಯಾಡ್, ನೀನು ಈ ರೀತಿಯೆಲ್ಲ ಮಾತಾಡಬಾರ್ದು ಅಂಜು, ನಿನಗೇನು ಗೊತ್ತಾಗೋದಿಲ್ವಾ, ಈ ರೀತಿಯೆಲ್ಲ ಮಾತಾಡ್ತಿಲ್ಲ, ನೀವು ಬಾ ಫಸ್ಟು ಅಂತ ಕೈ ಇಟ್ಕೊಂಡು ಎಳಿತಾನೆ ನಚ್ಚಿ.
ನೋಡು ನಚ್ಚಿ, ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಆದರೆ ನನ್ನ ಮಾತನ್ನ ಇಲ್ಲಿ ಯಾರೂ ನಂಬ್ತಾ ಇಲ್ಲ ಅಂತ ಕೂಡ ಅಂಜು ಹೇಳ್ತಾಳೆ. ನೀನು ಇಲ್ಲಿ ಹೆಚ್ಚಿಗೆ ಮಾತಾಡಬೇಡ ಬಾ ಅಂತೇಳಿ ನಚ್ಚಿ ಒಳಗಡೆ ಕರ್ಕೊಂಡು ಅದೇ ಹೋಗ್ತಾನೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಸಂಗೀತ ಬಂದುಬಿಟ್ಟು ಇವರು ಭಾಗ್ಯಮ್ಮನಿಗೆ ಹೇಳ್ತಾರೆ, ಭಾಗ್ಯವರೇ ನೀವು ಬೇಜಾರು ಮಾಡ್ಕೋಬೇಡಿ, ನಮ್ಮ ಅಂಜು ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಾಗಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾಳೆ ಅಂತ ಅಂದಾಗ, ಇಲ್ಲ ಇರಲಿ, ಏನು ಗೊತ್ತಾ, ಒಂಚೂರು ಸ್ಮೆಲ್ ಅನ್ನೋದು ಬಂದರೆ ಎಲ್ಲ ಕಡೆನೂ ಸ್ಮೆಲ್ ಅನ್ನೋದು ಹೋಗುತ್ತಲ್ವ, ಅಂದರೆ ಸೊ ಹಾಗೇ ಏನೋ ಒಂಥರ ಗೊತ್ತಾದರೆ ತಾನೇ ಹೊಗೆ ಆಡೋದು, ಹಾಗೆ ಇದು ಕೂಡ ಅನ್ನಿಸ್ತಾ ಇದೆ ಅಂತ ಅಂದಾಗ, ಆದರೆ ನೀವು ಅಂಜು ಹೇಳೋದನ್ನ ನೀವು ಕೂಡ ನಂಬ್ತೀರಂತ ಸಂಗೀತ ಕೇಳ್ತಾಳೆ. ಹಾಗೇನಿಲ್ಲ, ಸೊ ನಾನು ನಮ್ಮ ಮಗಳ ಮೇಲೆ ನಂಬಿಕೆ ಇದೆ ನನಗೆ, ಹಾಗೇನಿಲ್ಲ ಅಂತ ಕೂಡ ಶಾರದಾ ಅವರು ಡೌಟಿಂದ ಅಂದ್ಕೊಳ್ತಾ ಇರ್ತಾರೆ. ನಮ್ಮ ಒಂದು ಭೂಮಿ ಯಾವತ್ತೂ ನನಗೆ ಮುಚ್ಚಿಡಲ್ಲ ಅಂತ ಕೂಡ ಅಂದ್ಕೊಳ್ತಾರೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಅಜಿತ್ ರೂಮಿಗೆ ಬಂದುಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಬೈದಿರೋದು, ಅಲ್ಲಿ ಫೋನಲ್ಲಿ ಬೈದಿರೋದು, ರೂಮ್ ಒಳಗಡೆ ಬಂದ ತಕ್ಷಣ ಬೈದಿರೋದು, ಹಾಲಲ್ಲಿ ಬಂದ ತಕ್ಷಣ ಬೈದಿರೋದು, ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ನಾನೇಕೆ ಇಷ್ಟೊಂದು ಓವರಾಗಿ ಆಡ್ತಿದ್ದೀನಿ, ನಾನೇ ಭೂಮಿಗೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡು ಹಿಂಸೆ ಕೊಡ್ತಾಯಿದ್ದೀನಿ ಅಂದ್ಕೊಳ್ತಾರೆ. ಆಮೇಲೆ ಇದೇ ಸರಿ ನಾನು ಮಾಡ್ತಿರೋದಂತ ಕೂಡ ಅಂದ್ಕೊಳ್ತಾನೆ. ಅದೆಲ್ಲ ಆದಮೇಲೆ ಅವನಿಗೆ ಬಟ್ಟೆಗಳೆಲ್ಲ ಫ್ರೆಶ್ ಅಪ್ ಹಾಕಿ ಅಂತ ರೆಡಿ ಮಾಡಿ ಹಾಸಿಗೆ ಮೇಲೆ ಇಟ್ಟಿರ್ತಾಳೆ ಭೂಮಿ. ಅದನ್ನೆಲ್ಲ ನೋಡಿಬಿಟ್ಟು ಅಜಿತ್ತು ತುಂಬಾ ಶಾಕ್ ಆಗ್ತಾನೆ. ಇವಳಿಗೆ ಪ್ರೀತಿ ಇದೆಯೋ, ಇನ್ನೊಂದಿದೆಯೋ, ಮತ್ತೊಂದಿದೆಯೋ ನನಗೆ ಗೊತ್ತಾಗ್ತಿಲ್ಲ, ಆದರೆ ಇಷ್ಟೊಂದು ಕೇರ್ ಮಾಡ್ತಿದ್ದಾಳೆ, ನನ್ನ ಪ್ರೀತಿ ಮಾಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ನಾನು ಫ್ರೆಂಡ್ನ ಟ್ರೀಟ್ ಮಾಡ್ದಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ನನಗೆ ಹೇಗೆ ಇವಳನ್ನ ಅರ್ಥ ಮಾಡ್ಕೊಳ್ಳೋದು, ಏನು ನಡೀತಿದೆ ಇಲ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಅಜಿತ್ ಆ ಬಟ್ಟೆಗಳನ್ನ ತೊಗೊಂಡು ಫ್ರೆಶ್ ಅಪ್ ಹಾಕಿ ಹೊರಟೋಗ್ತಾನೆ. ಮತ್ತು ಇಲ್ಲಿ ಭೂಮಿ ಬರ್ತಾಳೆ. ಭೂಮಿ ಬಂದ ತಕ್ಷಣವೇ ಸಾಹೇಬ್ರೆ ಅಂತ ಕೂತ್ಕೊಂಡೇ ಬರ್ತಾಳೆ, ಟೀ ತೊಗೊಂಡು ಬಂದಾಗ ಅಲ್ಲಿ ಇರೋದಿಲ್ಲ. ಹಾಗಾದರೆ ನಮ್ಮ ಸಾಹೇಬರು ಸುಸ್ತಾಗಿದ್ದಾರಲ್ವ, ಫ್ರೆಶ್ ಅಪ್ ಹಾಕಿ ರೂಮಿಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಅವ್ರು ಬರೋವರೆಗೂ ಟೀ ಹೋಗ್ಬಿಟ್ರೆ ಏನು ಮಾಡೋದು, ಹಾಗಾದರೆ ಇನ್ನೊಂದು ಸರಿ ಬಿಸಿ ಮಾಡ್ಕೊಬರೋದಾ ಅಂತ ಅಂದ್ಕೊಂಡು ಅವಳೊಳೆ ಮಾತಾಡಿಕೊಂಡು ಕೃಷ್ಣನ ನೋಡ್ಕೊಂಡು ನಿಂತಿರ್ತಾಳೆ. ಅದನ್ನು ಅಜಿತ್ ಹೊರಗಡೆ ಬಂದು ನೋಡಿ ತುಂಬ ಸ್ಮೈಲ್ ಕೊಡ್ತಾ ಇರ್ತಾನೆ. ಸೊ ಅವನು ತುಂಬ ಪ್ರೀತಿಯಿಂದ ನೋಡಬೇಕಾದಾಗ ಹಂಗೆ ಕೋಪ ಮಾಡ್ಕೊಬಿಡ್ತಾನೆ. ಅದನ್ನು ನೋಡಿ ಇವಳು ನಾಚಿಕೆ ಪಟ್ಕೊಂಡು ಟೀ ಕೊಡೋಕೆ ಹೋಗಿದ್ರೆ ಅವಾಗ ಕೂಡ ಹರ್ಟ್ ಮಾಡಿಬಿಡ್ತಾನೆ. ನಿನ್ಗೇನಾದ್ರು ಟೀ ಕೊಡಂತ ನಂಗೆ ಕೇಳಿದ್ನ ಅಂತ. ಹೆಂಗಂದರೆ ಇದು ಒಂಥರ ಇಬ್ಬರಿಗೂ ಪ್ರೀತಿ ಇಟ್ಕೊಂಡು ಇಲ್ಲಿ ಪ್ರೀತಿ ಮಾಡೋಕ್ಕೆ ಬಂದಾಗ ಇವನು ದೂರ ತಳ್ತಿರೋದು, ಇವನು ಅವಳಿಗೆ ಹೊರಟಾಗಬಾರ್ದು ಅನ್ನೋದು ಇವನ ಉದ್ದೇಶ ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಅಂದರೆ ಎಲ್ಲ ಅಪಾರ್ಥಗಳು ತಿಳ್ಕೊಂಡಿರೋದು ಒಬ್ರಿಗೊಬ್ರು, ಇದನ್ನೇ ಅನ್ನೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮನಸ್ಸು ನೇಸ್ಕೊಳ್ತಾ ಇದ್ದಾರೆ ಇಬ್ಬರು ಸೇರಿ. ಇನ್ನು ಅದೆಲ್ಲ ಆದಮೇಲೆ ಟೀ ತೊಗೊಳ್ಳಲ್ಲ ಅಂದಿದ್ದಕ್ಕೆ ಇಲ್ಲಿ ಏನು ಮಾಡ್ತಾಳೆ, ಬುಕ್ಸ್ ಇರುತ್ತೆ, ಒಂದು ಡೈರಿ ಬರ್ದಿತ್ತಾಳಲ್ವ, ಅದರಲ್ಲಿ ಅದನ್ನಾದರೂ ನೋಡಿದ್ರೆ ಸಾಹೇಬ್ರಿಗೆ ಗೊತ್ತಾಗಲಿ, ನಾನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅಂತೇಳಿ ಆ ಬುಕ್ಸ್ನ ಕೊಡೋಕ್ಕೆ ಹೋಗ್ತಾಳೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾದರೂ ತೊಗೊಂಡು ಆ ಬುಕ್ಸಲ್ಲಿ ಓದ್ತಾನ, ಇಲ್ಲ ಅಂತಂದರೆ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ಮತ್ತೆ ಭದ್ರನ್ ಕೂಡ ಮೀಟ್ ಮಾಡೋಕ್ಕೆ ಅಂತ ದೇವಿಯನಿಗೆ ಕೂಡ ಹೋಗಿರ್ತಾಳೆ. ಅಂದರೆ ಅಶ್ವಿನಿ ಬಗ್ಗೆ ಎನ್ಕ್ವೈರಿ ಮಾಡುವಂತ ಕೂಡ ಹೇಳಿರ್ತಾಳಲ್ವ, ಅವಳು ಯಾರಂತ ದೇವಿಯನಿಗೆ ಕೂಡ ಗೊತ್ತಾಗಬಹುದು ನಾಳೆಯ ಸಂಚಿಕೆಯಲ್ಲಿ. ಸೊ ನಾಳೆ ಮತ್ತೆ ಮಿಸ್ ಮಾಡದೆ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.